ಆಗ ಸರ್ ನವರ ತುಂಬಾ ಬೇಡಿಕೆ ಇದೆ. ಅದ್ರಲ್ಲೂ ಔಷಧಿ ಗುಣ ಬರಬೇಕು ಅಂದ್ರೆ ಈ ರೀತಿ ಬೆಳಿಬೇಕು. ನೀರ್ ಕಟ್ಟಿ ನಿಲ್ಸಿ ಬೆಳಿಬಾರ್ದು. ಹೆಚ್ಚಿನ ಔಷಧಿ ಗುಣ ಇದೆ ಸರ್ ಇದಕ್ಕೆ. ಭಾರಿ ಚೆನ್ನಾಗಿ ಬೆಳಿತಾ ಇದ್ದೀರಾ. ಹೇಳ್ತಾ ಇದ್ರು ಈ ರೀತಿ ಭತ್ತ ಬೆಳ್ದಂಗಾಯ್ತಾ ಅಂತ ನಮ್ಮ ಅಕ್ಕಪಕ್ಕದವರೆಲ್ಲ ನಗಾಡ್ತಾ ಇದ್ರು. ನಾವು ನಾಟಿ ಮಾಡ್ತಾ ಇದ್ರೆ ನಮ್ಮ ಮನೆಯವರು ನಾವು ನಾಟಿ ಮಾಡ್ತಾ ಇದ್ದಾಗ ಎಲ್ಲ ನಗಾಡೋದು. ಈಗ ನೋಡಿದ್ರೆ ಎಲ್ಲ ಭತ್ತ ಬೆಳೆದೇ ಬಿಟ್ರು ಅಂತಾರೆ ಎಲ್ಲ. ನಮಸ್ಕಾರ ನನ್ನ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈಗ ನಮಗ್ ಶುಗರ್ ಬಂದಿದೆ ಅಂದ್ರೆ ಡಾಕ್ಟರ್ ಹೇಳೋದ್ ಮೊದಲನೇ ಪದಾರ್ಥ ಏನ್ ಹೇಳಿ? ಅಕ್ಕಿ ತಿನ್ಬೇಡಿ ಅಂತ. ಇಲ್ಲಿ ಬನ್ನಿ, ಇಲ್ಲೊಬ್ರು ಸರ್ ಅಕ್ಕಿನೇ ಔಷಧಿ ಅಂತ ಹೇಳ್ತಾ ಇದ್ದಾರೆ. ಏನು ಔಷಧಿ, ಏನು ಅವ ಅಕ್ಕಿ, ಯಾವ ಈ ಅಕ್ಕಿ ಅಂತ ತಿಳ್ಕೊಳ್ಳೋಣ. ನಾನು ಇವತ್ತು ಕಾಳಪ್ಪ ಅವರ ತೋಟದಲ್ಲಿದ್ದೀನಿ. ಇದು ಬಂದ್ಬಿಟ್ಟು ಪಿರಿಯಾಪಟ್ಟಣದಲ್ಲಿದೆ. ಬನ್ನಿ ನೋಡೋಣ ಯಾವ್ದದು ಭತ್ತದ ತಳಿ, ಯಾವ ತರ ಬೆಳೆದಿದ್ದಾರೆ ಅಂತ ಪ್ರತಿಯೊಂದು ತಿಳ್ಕೊಳ್ಳೋಣ. ಸರ್ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸರ್ ನಮಸ್ತೆ, ನನ್ನ ಹೆಸರು ಕಾಳಪ್ಪ ಅಂತ. ನಮ್ಮೂರು ಇಟ್ನೆ ಹೆಬ್ಬಾಗ್ಲು, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಡಿಸ್ಟಿಕ್ಕು. ಸರ್ ಇವಾಗ ಪ್ರತಿಯೊಬ್ಬರೂ ಡಾಕ್ಟ್ರುಗಳು ಹೇಳ್ತಾರೆ ಶುಗರು ಅಂತವ. ಈಗ ಯಾಕೆ ಶುಗರ್ ಬರ್ತಾ ಇದೆ ಅಂದರೆ ಹೈಬ್ರಿಡ್ ಅಕ್ಕಿ ತಿಂದು ಶುಗರ್ಗಳು ಮತ್ತು ರೋಗಗಳು ಜಾಸ್ತಿ ಆಯ್ತವೆ. ಇದರಲ್ಲಿ ನಾಟಿ ವೆರೈಟಿ ಇದು ನಾಟಿ ವೆರೈಟಿ ಅಂತ ಅಂದ್ಬಿಟ್ಟು ಇದು ನವರ ಅಂತ ಅನ್ಬಿಟ್ಟು ಸರ್. ಇದು ನವರ ಯಾಕಂದ್ರೆ ಈ ನಾವು ಭತ್ತ ಬೆಳೆದಿರೋದು ನಾನು ಯಾವುದೇ ರೀತಿಯಾದ ಗದ್ದೆ ಮಾಡಿ ಅದನ್ನ ನೀರ್ ಕಟ್ಟಿ ನಿಲ್ಸಿಲ್ಲ. ಹೌದು, ಪೂರ್ತಿ ನೀರ್ ಕಟ್ಟಿ ನಿಲ್ಸಿಲ್ಲ. ಇದು ನಾನೇನ್ ಮಾಡ್ತೀನಿ, ಈ ರಾಗಿ ಬೆಳಿತೀವಲ್ಲ, ಡ್ರೈ ಭೂಮಿ ಇದು ನಮ್ದು. ಡ್ರೈ ಭೂಮಿಲಿ ರಾಗಿ ಬೆಳೆಯಂಗ್ ಬೆಳಿತಾ ಇರೋದು ಇದನ್ನ ನಾವು. ಇದು ಈ ಬಾಡಿ ಮಸಾಜ್ಗೆ ಜಾಸ್ತಿ, ಬಾಡಿ ಮಸಾಜ್ಗೆ ಜಾಸ್ತಿ ಅಕ್ಕಿ ಯೂಸ್ ಮಾಡ್ತಾರೆ. ಇದು ಮೆಡಿಸನ್ ಇರುವಂತ ವ್ಯಾಲ್ಯೂ ಇದು. ಯಾಕೆಂದ್ರೆ ತುಂಬಾ ಮೆಡಿಸನ್ ಇದೆ ಇದರಲ್ಲಿ. ಮತ್ತೆ ಜೈಂಟ್ ಪೇನು, ಬೆನ್ನೋವು, ಏನ್ ಮೈ ಎಲ್ಲ ಇದ್ ಮಾಡಕ್ಕೆ ಬಾಡಿ ಮಸಾಜ್ಗೆ ಇದು ಅಕ್ಕಿನ ಯೂಸ್ ಮಾಡ್ತಾರೆ. ಅಕ್ಕಿ ರೇಟ್ ಇದು ಎಷ್ಟು 480 ರೂಪಾಯಿ ಕೇರಳದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಇದನ್ನ. ಕೇರಳದಲ್ಲಿ ಇದು 480 ರೂಪಾಯಿ. 480 ರೂಪಾಯಿ ಕೇರಳದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಕ್ಕಿ. ಅಷ್ಟು ವ್ಯಾಲ್ಯೂ ಇದೆ. ನಮ್ಮಲ್ಲಿ 220 ರಿಂದ 280 ಗಂಟೆ ಅಕ್ಕಿ ಇರೋದು ಇದು. ಇಲ್ಲಿ ನಮ್ಮಲ್ಲಿ ಅವ್ರಂತ ನಮ್ಮಲ್ಲಿ ಒಬ್ರು ಇದ್ರೋರು, ಅದು ಹಾವೇರಿಯರು ಒಬ್ರು ಬೆಳಿತಾ ಇದಾರೆ. ಅವ್ರ ಹತ್ರ ನಮ್ಮ ಸಹಜ ಸಮೃದ್ಧದರು ಇದನ್ನ 1 kg ಭತ್ತ ಕೊಟ್ಟಿದ್ದು. ಇದನ್ನ 1 kgಲಿ ಈಗ ನಾನು ಒಂದು 5-6 ಬೆಡ್ ಮಾಡಿದ್ದೀನಿ. 6 ಬೆಡ್ ಮಾಡಿ ಪಾತಿ ಟೈಪ್ ಮಾಡಿ ಅದನ್ನ ವಾರಕ್ಕೆ ಒಂದಿನ ನೀರ್ ಹಾಯಿಸ್ತಾ ಇರೋದು. ವಾರಕ್ಕೆ ಒಂದೇ ದಿನ ನೀರ್ ಹಾಯಿಸ್ತಾ ಇರೋದು. ಇದನ್ನ ನಾನು ಈ ಪದ್ಧತಿಲಿ ಬೆಳಿಬಹುದಾ ಅನ್ನೋದನ್ನ ಎಕ್ಸ್ಪೆರಿಮೆಂಟ್ ಮಾಡಿರೋದು. ಇದನ್ನ ನಾನು ಬೆಳಿಬಹುದು ಈ ರೀತಿ ಅಂತ ಬೆಳೆದಿ ಇದನ್ನ ತೋರ್ಸ್ಲಿಕ್ಕೆ, ರೈತರಿಗೆ ತೋರ್ಸ್ಲಿಕ್ಕೆ, ನೀರ ಕಟ್ಟಿ ನಿಲ್ಸಿ ಗದ್ದೆನ ಬೆಳಿಬಹುದು ಅನ್ನೋದ್ಕಿಂತನೂ ನೀರ್ ಇಲ್ದನೆ ಬೆಳಿಬಹುದು, ಶ್ರೀ ಪದ್ಧತಿಲಿ ನೀರ್ ಇಲ್ದನೆ ಬೆಳಿಬಹುದು ಅನ್ನೋ ವಿಚಾರದಲ್ಲಿ ನಾನು ಬೆಳೆದಿರೋದು ಇದನ್ನ. ಮತ್ತೆ ಇದನ್ನ ಒಬ್ರು ಕೇರಳದವ್ರು ಒಬ್ರು ಬಂದಿರೀಗ ಮೊನ್ನೆ, ಈಗ ಹೋದ್ ತಿಂಗಳಲ್ಲಿ ನಮ್ಮ ತೋಟಕ್ಕೆ, ನಮ್ಮ ತೋಟ ನೋಡ್ಲಿಕ್ಕೆ ಅಂತ ಅವ್ರು ಹೇಳ್ತಾ ಇದ್ರು ಯಾವ ಭತ್ತ ಅಂದಾಗ ನವರ ಅಂತ ಅಂದಾಗ, ಸರ್ ನವರ ತುಂಬಾ ಬೇಡಿಕೆ ಇದೆ. ಅದ್ರಲ್ಲೂ ಔಷಧಿ ಗುಣ ಬರ್ಬೇಕು ಅಂದ್ರೆ ಈ ರೀತಿ ಬೆಳಿಬೇಕು. ನೀರ್ ಕಟ್ಟಿ ನಿಲ್ಸಿ ಬೆಳಿಬಾರ್ದು. ಹೆಚ್ಚಿನ ಔಷಧಿ ಗುಣ ಇದೆ ಸರ್ ಇದಕ್ಕೆ. ಭಾರಿ ಚೆನ್ನಾಗಿ ಬೆಳಿತಾ ಇದ್ದೀರಾ, ಬೆಳೀರಿ ಸರ್. ಇದ ಬೇಕು ಕೊಡ್ತೀನಿ ಅಂತಂದ್ರೆ ನಾನ್ ತಗೊಳಕ್ ರೆಡಿ ಇದ್ದೀನಿ ಭತ್ತ ಅಂತ ಕೇರಳದವ್ರು ಒಬ್ರು ಹೇಳ್ತಾ ಇದ್ರು. ಆದ್ರೆ ನಾನು ಆ ವಿಚಾರದಲ್ಲಿ ಬೆಳೆದಿಲ್ಲ. ಏನೋ ಬೆಳೆದಿ ತೋರಿಸ್ಬೇಕು, ನಮ್ಮ ಆರೋಗ್ಯಕ್ಕೆ ನಾವು ಊಟ ಮಾಡಿ ನಮ್ಮ ಉಳಿಸ್ಕೊಳ್ಳೋಣ ಅಂತ. ನಮ್ಮ ಅಕ್ಕಿ ಜೊತೆಗೆ ಇದನ್ನ, ಈಗ ನಾವು ರೈಸ್ ಮಾಡ್ತಾ ಇರ್ತೀವಿ, 1 ಲೋಟ ರೈಸ್ ಆದ್ರೆ ಇದ್ರಲ್ಲಿ 1 2 ರಿಂದ 3 ಸ್ಪೂನ್ ನಾವು ಇದನ್ನ ಹಾಕೊಂಡು ಊಟ ಮಾಡ್ತಾ ಇದ್ರೆ ನಮ್ಗೆ ಜೈಂಟ್ ಪೇನ್ಗಳು ಬರಲ್ಲ. ಇದನ್ನ ಊಟದ ಟೈಪ್ ಮಾಡಕ್ಕಾಗಲ್ಲ, ಔಷಧಿ ಟೈಪ್ ಬಳಸ್ಕೋಬೇಕು ಇದನ್ನ. ಈಗ ಔಷಧಿ ಬೇಕು ಅಂತ ಡಾಕ್ಟರ್ ಹತ್ರ ಹೋಗೋದಕ್ಕೆ ನಮ್ಮಲ್ಲಿರೋ ಆಹಾರ ವಸ್ತುನ ಔಷಧಿ ಇರುವಂತ ಗುಣ ಇರುವಂತದನ್ನ ಪತ್ತೆ ಮಾಡಿ ಅದನ್ನ ಬೆಳೆದು ನಮ್ಮನ್ನ ಔಷಧಿ ರೂಪದಲ್ಲಿ ಅದನ್ನ ತಗೊಂಡಾಗ ನಮ್ಗೆ ಯಾವುದೇ ರೀತಿಯಾದ ಮಂಡಿ ನೋವಾಗ್ಲಿ, ಕೈ ನೋವಾಗ್ಲಿ, ಬೆನ್ನೋವಾಗ್ಲಿ, ಸೊಂಟ ನೋವಾಗ್ಲಿ ಬರೋ ಅವಶ್ಯಕತೆ ಇಲ್ಲ ಅಲ್ವಾ? ಅದಕ್ಕೆ ನಾವ್ ಹೇಳ್ತಾ ಇದ್ವಿ ಔಷಧಿ ಇರುವಂತ ಗುಣಗಳಿರುವಂತ ನಮ್ ನಾಟಿ ಅಕ್ಕಿ ತಳಿನ ಬೆಳಿಬೇಕು ಅಂತ ನಾನು ಹೇಳ್ತಾ ಇರೋದು. ಅದಕ್ಕೆ ಈಗ ನವರ ಅಂತ ನಾನು ಇದು ಮಾಡಿದೀನಿ. ಅದ್ರೊಳಗಡೆ ನವರ ಅಂತ ಭತ್ತ ಬೆಳೆದು ನನ್ನ ಅದ್ರೊಳಗಡೆ ದಂಟಿನ ಬೀಜ ಇದೆ, ಬೆಂಡೆ ಬೀಜ ಇದೆ, ಪಾಲಕ್ ಬೀಜಗಳನ್ನ ನಾನು ಅದ್ರ ಜೊತೆಲೆ ಬೆಳ್ಕೊಂಡು ಬೀಜ ಮಾಡ್ಕೊತಾ ಇದ್ದೀನಿ ನಾನು ಅದನ್ನ. ಸೊ ಬೀಜ ಮಾಡಬೇಕು ಅನ್ನೋ ಮನ್ಸಲ್ಲಿ ಇರ್ಬೇಕಷ್ಟೇ. ಯಾಕಂದ್ರೆ ಇಲ್ಲಿ ತುಂಬಾ ಅಲ್ಲಿಂದ ಗಂಟು ನೋಡಿದ್ರೆ ಸರ್ ನೀವು ತುಂಬಾ ವೆರೈಟಿಗಳು, ಬೆಂಡೆಗಳು ಇದಾವೆ, ಮತ್ತೆ ಟೊಮೊಟೊ ಗಿಡ ಇದೆ, ಹೀರೆ ಗಿಡ ಇದೆ, ಮತ್ತೆ ದಂಟಿನ ಗಿಡಗಳು ಎಲ್ಲಾನು ಬೀಜ ಪರ್ಪಸ್ಗೆ ಮಾಡಿರೋದು. ತರಕಾರಿ ಜೊತೆಗೆ ಮತ್ತೆ ಬೀಜ ಜೊತೆಗೆ ಭತ್ತ ಜೊತೆಗೆ ಎಲ್ಲಾನು ಸೇರ್ಸ್ಕೊಂಡ್ ಮಾಡ್ಕೊಂಡಿರೋದು. ಸರ್ ಇದು ಸುಮಾರು ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ ಸರ್ ಇದು? ಸರ್ ಇದು 4 ಅಡಿ ಅಗಲ ಒಂದು ಪಾತಿ ಇರೋದು, 100 ಅಡಿ ಉದ್ದ. 100 ಅಡಿ ಉದ್ದ ಇದೆ ಅಪ್ ಟು ಆ ಮೂಲೆವರೆಗೂ 100 ಅಡಿ ಉದ್ದ ಇರೋದು ಇದು.
4 ಅಡಿ ಅಗಲ ಮಾಡಿದೀನಿ. ಇದು 5 ಪಾತಿ ಇದೆ. 5 ಪಾತಿಯಿಂದ ನಾನು ಹಾಕಿರೋದು ಎಷ್ಟು ಅಂತಂದ್ರೆ 1 kg ಭತ್ತ ಹಾಕಿರೋದು ಅಷ್ಟೇ. ಒಂದೇ 1 kg ಒಂದೇ 1 kg ಭತ್ತ ಹಾಕಿರೋದು ಇದು. ಒಂದ್ ಪಾತಿ ಎಷ್ಟಾಗ್ಲ ಅಂದ್ರೆ 4 ಅಡಿ ಸರ್. 4 ಅಡಿ 4 ಅಡಿ 20 ಅಡಿ 100 ಅಡಿ. 20 ಅಡಿ 100 ಅಡಿ. ಅದಕ್ಕೆ ನಾನು ಏನ್ ಮಾಡಿದೀನಿ ಅಂತಂದ್ರೆ ಈಗ ಅಲ್ಲಿಂದ ಇಲ್ಲಿಗೆ 20 ಅಡಿಗೆ 100 ಅಡಿ ಉದ್ದಕ್ಕೆ ಹಾಕಿದೀನಿ. ಇದು ಹವಾಮಾನ 1 kg ಅಕ್ಕಿ ಭತ್ತ ಹಾಕಿರೋದು ನಾನು. ಈಗ ನನ್ನ ಒಂದು ಗುರಿ ಇರೋದೇನು ಅಂತ ಅಂದ್ರೆ ಇದ್ರಲ್ಲಿ ಒಂದು 2 ಕ್ವಿಂಟಲ್ ಆದ್ರೂ ಭತ್ತ ಆಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ 2 ಕ್ವಿಂಟಾಲ್ 2 ಕ್ವಿಂಟಲ್ ಭತ್ತ ಆಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾಡಿದೀನಿ. ಅಷ್ಟು ಬರುತ್ತೆ. ಯಾಕೆಂದ್ರೆ ನಾನ್ ನೆಟ್ಟಿದ್ದು ಮೂರೇ 3 ಪೈರ್ ನೆಟ್ಟಿರೋದು. ಒಂದು ತಂಡೆಲಿ 3 ಪೈರ್ ನೆಟ್ಟಿರೋದು ನೋಡಿ. ಒಂದು ತಂಡೆ 3 ಪೈರ್ಗೆ ಇಷ್ಟು ದಪ್ಪ ಬಂದಿದೆ. ಇದು ಸಾಕತ್ ಬಂದಿದೆ. ಹೌದು 3 ಪೈರ್ಗೆ ಎಷ್ಟು ದಪ್ಪ ಬಂದಿದೆ ಒಡ್ಡೆ. ಆವಾಗ ಇದರಿಂದ 4ರಿಂದ 5 ಪೈರ್ ಹಾಕೋದು 10 ಪೈರ್ ಹಾಕೋದು ಇವೆಲ್ಲ ಮಾಡ್ತಾರೆ. ರೈತರು ಅದನ್ನ ಮಾಡಬಾರ್ದು. ಯಾವತ್ತಿದ್ರೆ 2ರಿಂದ 3 ಪೈರ್ ಹಾಕಿದ್ರೆ ಅದು ಹೊಡ್ತಾ ತಕೊಂಡು ದಪ್ಪ ತಂಡೆ ಬರ್ತದೆ. ಮತ್ತೆ ಇದಕ್ಕೆ ನಾವು ಯಾವುದೇ ರೀತಿಯಾದ ಒಂದು ಕೊಟ್ಟಿಗೆ ಗೊಬ್ಬರನು ಸುಧಾ ಕೊಟ್ಟಿಲ್ಲ. ಭೂಮಿ ತಾಕತ್ ಮೇಲೆ ಇಷ್ಟು ಉದ್ದ ಬಂದಿರೋದು ಇದು. ಕೊಟ್ಟಿಗೆ ಗೊಬ್ಬರ ಅದೆಲ್ಲ ಕೊಟ್ಟಿಗೆ ಗೊಬ್ಬರ ಮತ್ತೆ ಇವೆಲ್ಲಾನು ನಾನು ಜೀವಾಮೃತ ಮತ್ತೆ ನಾನು ಮಾಡುವಂತ ಎರೆಹುಳು ಗೊಬ್ಬರ ಇವೆಲ್ಲಾನು ಕೊಟ್ಟಿದ್ದು ಇನ್ನೂ ಚೆನ್ನಾಗಿ ಬಂದಿರೋದು. ನಾನು ನೋಡ್ಲಿಕ್ಕೆ ಸರ್ ಅವೆಲ್ಲಾನು ಯಾತು ಕೊಡ್ಲಿಲ್ಲ ಅಂತಂದ್ರೆ ಭೂಮಿ ತಾಕತ್ತಾಗಿ ಇದೆಯೋ ಇಲ್ವೋ ಪರೀಕ್ಷೆ ಮಾಡ್ಬೇಕು. ಆಗಾಗ ಒಂದ್ ಟೈಮ್ ನಾವು ಚೆಕ್ ಮಾಡ್ಕೋತಾ ಇರ್ಬೇಕು. ಯಾಕಂದ್ರೆ ಭೂಮಿ ತಾಕತ್ ಏನಾದ್ರು ಕಮ್ಮಿ ಆದಾಗ ನಾವು ಇದು ಕೊಟ್ಟಿಗೆ ಗೊಬ್ಬರನೋ ಇಲ್ಲ ಎರೆಹುಳು ಗೊಬ್ಬರನೋ ಇಲ್ಲ ಕೆರೆ ಗೋಡನ್ನು ಯಾವ್ದಾರು ಒಂದು ಕೊಡ್ಬೇಕಾಯ್ತದೆ. ಅದನ್ನ ನೋಡ್ಕೊಳಕ್ ಸಲುವಾಗಿ ನಾನು ಏನ್ ಮಾಡಿದೀನಿ ಈ ಸಲ ಏನು ಕೊಡ್ಲಿಲ್ಲ ಈ ವರ್ಷ ನಾನು ಇದಕ್ಕೆ. ಅದನ್ನ ಹಂಗೆ ಹಾಕ್ತೆ ಹಂಗೆ ಬತ್ತು ಹಂಗೆ ತುಂಬಾ ಚೆನ್ನಾಗಿ ಬಂದಿದೆ. ತೊಂದ್ರೆ ಇಲ್ಲ. ನಮ್ಮ ಭೂಮಿ ತಾಕತ್ವಾಗಿ ಫಲವತ್ತತೆ ಅದೇ ಇನ್ನುವೆ ಸಾಕಷ್ಟು ಬಂದಿದೆ. ಇದೊಂದು ವೆರೈಟಿ ಆಯ್ತು ಭತ್ತ. ಇದಾದ್ಮೇಲೆ ಇನ್ನೊಂದು ವೆರೈಟಿ ಆ ಕಡೆ ಮಾಡಿದೀನಿ. ಇನ್ನೊಂದು ವೆರೈಟಿ ಬರ್ತಾ ಇದೆ. ಸರ್ ಯಾವ್ದು ಸರ್ ಹೇಳಿ. ಅದೇ ಈಗ ನಿಮ್ಗೆ ರೈಸ್ ಕೊಟ್ನಲ್ಲ ಇವತ್ತು ಓದ್ತಾರ ನಿಮ್ಗೆ. ಹೌದು ಹೋದ್ವಾರ ಕೊಟ್ನಲ್ಲ. ಇಲ್ಲಿ ಬನ್ನಿ ನೀವು. ಸನ್ರೈಸ್ ಅಂತ ಅದು. ಹೌದು ಸನ್ರೈಸ್ ನೋಡಿ ಇದು. ಇದೇನಾ ಸನ್ರೈಸ್? ನೋಡಿ ಹೆಂಗಿದೆ ಅಂತ ಅನ್ಬಿಟ್ಟು ಇದಕ್ಕೂ ಸುಧಾ ಏನು ಕೊಟ್ಟಿಲ್ಲ ಸರ್. ಯಾವುದೇ ರೀತಿಯಾದ ಕೊಟ್ಟಿಲ್ಲ. ನೋಡಿ ಭತ್ತನೇ ಎಷ್ಟು ದಪ್ಪ ಬರುತ್ತೆ, ಗೊನೆ ಹೆಂಗ್ ಬಂದಿದೆ, ಮತ್ತೆ ಯಾವ್ದು ಒಂದು ರೋಗನೂ ಸುಧಾ ಇಲ್ಲ. ನೀರ್ನ ಕಟ್ತೀರಾ? ಒಂದು ಇದು 4 ದಿನ 5 ದಿನಕ್ಕೆ ಒಂದ್ಸರಿ 4 ದಿನ 5 ದಿನಕ್ಕೆ ಒಂದ್ಸರಿ ಕೊಡ್ತೀವಿ. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಇಳುವರಿನೂ ತುಂಬಾ ಚೆನ್ನಾಗಿ ಬರುತ್ತೆ. ಹೌದು ನಿಜವಾಗ್ಲೂ ಚೆನ್ನಾಗಿ ಬಂದಿದೆ ಸರ್. ಇಳುವರಿನೂ ಚೆನ್ನಾಗಿ ಬರುತ್ತೆ. ಮತ್ತೆ ಯಾವುದೇ ರೀತಿಯ ಒಂದು ಜೊಳ್ಳು ಸುಧಾ ಬಂದಿಲ್ಲ. ನೋಡಿ ಗೊನೆ ಬಾಗ್ತಾ ಇದೆ, ಯಾವ ರೀತಿ ಇದೆ ಅಂತ ಬರ್ತಾ ಇದೆ. ನಾವು ಭತ್ತ ಬೆಳೆಯೋ ರೀತಿ ಸರ್ ಇದು ಸಾಂಪಲ್ ಇಲ್ಲಿ ತೋರ್ಸಕ್ಕೆ ನಾನು ಇಲ್ಲಿ ಹಾಕಿರೋದು. ಇದನ್ನ ಇದು ನಿಮ್ಗೆ ಬೇರೆ ಕಡೆ ಮಾಡಿದೀವಿ. ಅಲ್ಲಿ ನಿಮ್ಗೆ ಇದರಲ್ಲಿ ಅಕ್ಕಿ ಬೇಕು ಅಂದ್ರೆ ಕೊಡ್ತೀವಿ. ಅದು ಕೊಡ್ತೀವಿ. ಯಾಕೆಂದ್ರೆ ಇದು ನಾನು ಇಲ್ಲಿ ನಮ್ ತೋಟ ನೋಡಿ ವೀಕ್ಷಣೆಗೆ ಬರ್ತಾರಲ್ಲ. ಹೌದು ನಾನಾ ತರ ಬೆಳೆಗಳು ಇರ್ಬೇಕು ಅನ್ನೋ ವಿಚಾರದಲ್ಲಿ ಇದನ್ನ ಮಾಡಿ ತೋರಿಸಿರೋದು. ಡೆಮೋ ಪ್ಲಾಟ್ ಟೈಪ್. ಬೇರೆ ಕಡೆ ನಾವು ಇದನ್ನ ಜಾಸ್ತಿ ಮಾಡಿದೀವಿ. ಅರ್ಧ ಎಕರೆಲ್ಲಿ ಇದೆ ಇದು. ಸೂಪರ್ ಸರ್. ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಸರ್. ಅಕ್ಕಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನಾವು ಯಾವಾಗ ರಾಜಮುಡಿ ಬಳಸ್ತಾ ಇದ್ದೆ, ನೀವು ಕೊಟ್ಟು ಮಾಡಿದ್ವಲ್ಲ ಒಂಥರ ಬಾಯಲ್ಲಿ ಒಂಥರ ಫ್ಲೇವರ್ ತುಂಬಾ ಚೆನ್ನಾಗಿದೆ. ಮತ್ತೆ ಸುಗಂಧ ಮತ್ತೆ ಮೆಡಿಸಿನ್ ವ್ಯಾಲ್ಯೂ ಇರುವಂತ ಅಕ್ಕಿ ಅದು. ಬಟ್ ಏನಂದ್ರೆ ಇದಕ್ಕೆ ಸ್ವಲ್ಪ ನೀರು ಕಮ್ಮಿ ನೀರ್ ಇಡಬೇಕು ಸರ್. ನೀರ್ ಜಾಸ್ತಿ ಕುಡಿಯಲ್ಲ ಇದು. ಹೌದು ಕುಡಿಯಲ್ಲ. ಯಾಕೆ ನೀರ್ ಕುಡಿಯಲ್ಲ ಅಂತಂದ್ರೆ ನೀರಲ್ಲೇ ಬೆಳೆಸಿಲ್ಲ ಇದನ್ನ. ನೀರ್ ಕುಡ್ಸಿಲ್ಲ ಅದಕ್ಕೆ ಅದು ನೀರ್ ಕುಡಿಯಲ್ಲ ಅದು. ಯಾಕೆ ಮತ್ತೆ ಊಟ ಮಾಡಿದ್ರು ಅರ್ಗಲ್ಲ ಸರ್. ಅದು ಜಲ್ದಿ ಅರ್ಗಲ್ಲ. ಸ್ವಲ್ಪ ನಮ್ಗೆ ಒಂದಿಷ್ಟು ತಿನ್ಬಿಟ್ರೆ ಸಂಧೆ ತನಕ ಇರ್ತೀನಿ ನಾನು ಅದನ್ನ. ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಇದು ಒಂದು ಡೆಮೋ ಪ್ಲಾಟ್ ಫ್ರೇಮ್. ಇದೊಂದು ಭತ್ತ ಮಾಡಿದೀವಿ, ಅದೊಂದು ವೆರೈಟಿ ಮಾಡಿದೀವಿ. ಒಟ್ಟು ನಮ್ಮಲ್ಲಿ ಸಿದ್ಸಣ್ಣ ಒಂದು ಬರುತ್ತೆ, ರತ್ನಚೂಡಿ ಒಂದಿದೆ, ಮತ್ತೆ ರಾಜಮುಡಿ, ಮತ್ತೆ ಈಗ ನಾವರ, ಮತ್ತೆ ಸನ್ರೈಸ್ ಇಷ್ಟನ್ನ ನಾನು ಮಾಡಿದೀನಿ. ಇದನ್ನ ನೀರ್ ಇಲ್ದೇನೆ ಹೋದ್ರು ಭತ್ತ ಬೆಳಿಬಹುದು. ಬೆಳಿರಿ ಯಾರು ಬೇಕಾದ್ರೆ. ಹೌದು ಖಂಡಿತ. ನೀರ್ನೇ ಕಟ್ ನಿಲ್ಸ್ಬೇಕಾದ ಅವಶ್ಯಕತೆ ಇಲ್ಲ ಯಾರಿಗೂ. ಇದನ್ನ ನಾವು ಆಲ್ರೆಡಿ ಇದನ್ನ ಹೇಳ್ತಾ ಇದ್ರು, ಈ ರೀತಿ ಭತ್ತ ಬೆಳ್ದಂಗಾಯ್ತಾ ಅಂತ ನಮ್ಮ ಅಕ್ಕಪಕ್ಕದವರೆಲ್ಲ ನಗಾಡ್ತಾ ಇದ್ರು. ನಾವು ನಾಟಿ ಮಾಡ್ತಾ ಇದ್ರೆ, ನಮ್ಮ ಮನೆಯವರು ನಾವು ನಾಟಿ ಮಾಡ್ತಾ ಇದ್ದಾಗ ಎಲ್ಲ ನಗಾಡೋದು. ಈಗ ನೋಡಿದ್ರೆ ಎಲ್ಲ ಭತ್ತ ಬೆಳೆದೇ ಬಿಟ್ರು ಅಂತಾರೆ ಎಲ್ಲ ಹಂಗೆ ಸರ್. ಜನ ಹಂಗೆ. ನಾವ್ ಮುಂದೆ ಹೋಗ್ತಿದ್ರೆ ಹಿಂದೆ ಎಳಿತಾ ಇರ್ತಾರೆ. ಮುಂದಕ್ಕೆ ಹೋಗ್ಬಿಟ್ರೆ ಅಯ್ಯೋ ಹೋಗ್ಬಿಟ್ಟ ಅಂತಾರೆ. ಏನು ಮಾಡಕ್ ಜೊತೆಲಿ ನಾನು ಬೀಜ ಪರ್ಪಸ್ ಎಲ್ಲಾನು ಮಾಡ್ಕೊಂಡು ಮಾಡ್ತಾ ಇರೋದು ಸರ್. ಹೌದು ಭತ್ತನೂ ಇದೆ, ದಂಟಿದೆ, ಪಾಲಕ್ ಇದೆ, ಬೆಂಡೆಕಾಯಿ ಇದೆ, ಎಲ್ಲಾ ತರನು ಇದೆ. ಅಲ್ಲಿ ಕೆಂಪೆಂಡೆನೂ ಐತೆ ನೋಡಿ. ಆ ಕಡೆ ಅಲ್ಲಿ ತೋರಿಸಿ, ಎಲ್ಲಿ ಬೇಕಾರೆ ಮುಂದೆ ಹೋದ್ರೆ ಕೆಂಪೆಂಡೆ ಸಿಗ್ತದೆ ಅಲ್ಲಿ. ಭತ್ತ ಕೆಂಪು ಬೆಂಡೆನಾ? ಕೆಂಪು ಬೆಂಡೆ ಅದು. ಇದು ನಮ್ ನಾಟಿ ತಳಿನೇ ನೋಡಿ. ಇದು ಎಷ್ಟು ಕಾಯಿ ಬಿಡುತ್ತೆ ಅಂದ್ರೆ ಇದೊಂದು ಬಿಳಿ ಬೆಂಡೆ ಅಂತ ಅನ್ಬಿಟ್ಟು ತುಂಬಾ ಕಾಯಿ ಕೊಡುತ್ತೆ ಸರ್. ಅದು ಸಕಲ ಬಂದಿದೆ ಸರ್. ಮತ್ತೆ ಅದ್ರ ಜೊತೆಲಿ ಜೋಳನೂ ಇದೆ. ಇದು ತೆನೆ ಸೊಟ್ಕೊಂಡು ತಿನ್ನುವಂತ ಜೋಳ ಇದು. ಇವೆಲ್ಲ ಮಧ್ಯದಲ್ಲಿ
ಅವಿನ್ನೂ ತೆನೆ ಬಂದಿಲ್ಲ, ತೆನೆ ಬರ್ಬೇಕು ಅವೆಲ್ಲಾನು. ಅದಕ್ಕೆ ಇದನ್ನ ಮಧ್ಯಕ್ಕೆ ಇದೊಂದು ಪಾತಿ ಯಾವ್ದೊಂದು ಹಾಕೊಂಡಿದ್ದೀರಾ? ಪಾತಿ ಹಾಕಿದೀವಿ. ಇಲ್ಲೇ ಮಾವು, ಶ್ರೀಗಂಧ ಇದೆ, ಶ್ರೀಗಂಧ, ಮಾವು ಇದೆ, ಪಪ್ಪಾಯಿ ಗಿಡ ಇದೆ. ಹೌದು, ಮತ್ತೆ ಅಲ್ಲಿ ಬ್ಲಾಕ್ ಟೊಮೊಟೊನು ಹಾಕಿದೀನಿ ಇದ್ರ ಮಧ್ಯದಲ್ಲಿ. ಇವೆಲ್ಲ ಭತ್ತದ ಮಧ್ಯದಲ್ಲೇ ಇರೋಂಥದ್ದು ಇದೆಲ್ಲ. ಹೌದು ನೋಡಿ ಇಲ್ಲಿ ಬ್ಲಾಕ್ ಟೊಮೊಟೊ ಇದು. ಚೆನ್ನಾಗಿದೆ ಸರ್. ನೋಡಲ್ಲಿ ಅದು ಎಲ್ಲ ನೋಡಿ ಬ್ಲಾಕ್ ಟೊಮೊಟೊಗಳಿದಾವೆ. ಓ, ಇಲ್ಲಿ ಸಖತ್ತಾಗಿದೆ ಸರ್. ತುಂಬಾ ಚೆನ್ನಾಗಿದೆ ಸರ್. ಒಂದ್ ನಿಮಿಷ, ಸಬ್ಬಸ್ಗೆನೂ ಇದೆ ನೋಡಿ ಹಿಂಗೆ. ಸಬ್ಸಿಗೆ ಪರ್ಪಸ್ ಎಲ್ಲ ಇದೇ ಟೈಪ್ ಮಾಡ್ಕೊಳ್ಳೋದು ಹಿಂಗೆ. ಮಧ್ಯದಲ್ಲಿ ಅಲ್ಲೇ ಇರ್ಬೇಕು. ನಾವೇನ್ ಮೈನ್ ಕ್ರಾಪ್ ಏನ್ ಬೆಳಿತಾ ಇರ್ತೀವಿ ಅದ್ರ ಮಧ್ಯದಲ್ಲಿ ನಮ್ಗೆ ಏನೇನ್ ಬೇಕು ಅದು ಅಲ್ಲೇ ಇರ್ಬೇಕು. ಆಗ ನಮ್ಗೆ ಇಷ್ಟು ಬೀಜ ಬರ್ತದೆ, ಉಳಿಸ್ಕೋಬಹುದು ಮತ್ತೆ ಹಾಕೋಬಹುದು. ಹೌದು, ಅಲ್ಲಿ ಇಲ್ಲಿ ಹುಡ್ಕಾಡೋಕೆ ಕೇಳಕ್ಕೆ ಹೋಗ್ಬಾರ್ದು. ಕರೆಕ್ಟ್. ಈಗ ಹೀರೆಕಾಯಿ ಬೇಕು ನಮ್ಗೆ, ನೋಡಿ ಆ ಭತ್ತದ ಮಧ್ಯದಲ್ಲಿ ಅಲ್ಲೇ ಹೀರೆಕಾಯಿ ಇದೆ. ಹೀರೆಕಾಯಿ ಬಿಡ್ತಾ ಇರ್ತದೆ, ಅದೆಲ್ಲ ತಳ್ಳಾಗಿದೆ, ಬೀಜ ಕಾಯ್ತವೆ ಅವೆಲ್ಲವ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ತರ ಇತ್ತು ಈ ಭತ್ತ ಬೆಳೆಯೋ ಒಂದು ಶ್ರೀ ಪದ್ಧತಿಯಲ್ಲಿ ಬೆಳೆದಿದ್ದಾರೆ ನಮ್ಮ ಕಾಳಪ್ಪನವರು. ನಾವು ನಮ್ಮ ಸಖತ್ ಸೊಪ್ಪು ಅಲ್ಲಿ ಬರೀ ಮಾರೋದೊಂದೇ ಅಲ್ಲ, ನಾವು ಯಾವ ತರ ಬೆಳೀತಾ ಇದೀವಿ ಅಂತ ಪ್ರತಿಯೊಬ್ಬರಿಗೂ ತೋರಿಸ್ತೀವಿ. ನೀವುಗಳು ಯಾರೇ ಬೇಕಿದ್ರು ನಮ್ಮ ಸಖತ್ ಸೊಪ್ಪು ಅಲ್ಲಿ ಬಂದು ತಗೊಬಹುದು. ನಿಮ್ಗೆ ಏನೋ ಡೌಟ್ ಇದೆ ಅಂದ್ರೆ ನಮ್ಮ ತೋಟಗಳಿಗೆ ಬಂದು ನೀವು ವೀಕ್ಷಣೆ ಮಾಡ್ಬೋದು. ನಾವು ಯಾವ ತರ ಬೆಳೀತಾ ಇದೀವಿ ಪ್ರತಿಯೊಂದು ತೋರಿಸ್ತೀವಿ ನಿಮ್ಗೆ. ಈಗ ಎಲ್ಲಾ ಕಡೆ ಹೇಳ್ತಾರೆ ಔಷಧಿ ಗೊಬ್ಬರ ಹಾಕದೇ ಇದ್ರೆ ಏನು ಬರಕ್ಕೆ ಆಗಲ್ಲ ಅಂತ. ಅದಕ್ಕೋಸ್ಕರ ಬನ್ನಿ, ನಿಮ್ಗೆ ಡೌಟ್ ಇದ್ರೆ ನಮ್ಮ ತೋಟಗಳನ್ನ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇದೇ ತರ ಬೆಳೆದಿರುವಂತ ಒಂದಷ್ಟು ಭತ್ತ, ರಾಗಿ ಮತ್ತೆ ತರಕಾರಿಗಳು ಬೇಕು ಅಂದ್ರೆ ನಮ್ಮ ಸಖತ್ ಸೊಪ್ಪು ಸಂತೆಗೆ ಬನ್ನಿ. ಸಖತ್ ಸೊಪ್ಪು ಸಂತೆಯ ಲೊಕೇಶನ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನಾನು. ಮೈಸೂರಲ್ಲಿ ಇದು ಬಂದು ಗೂಗಲ್ ಅಲ್ಲಿ ಭಾನುವಾರದ ಸಂತೆ ಅಂತ ಹೊಡೆದ್ರೆ ಸಿಕ್ಕುತ್ತೆ. ವಿಜಯನಗರ ಸೆಕೆಂಡ್ ಸ್ಟೇಜು, ಶೆಲ್ ಪೆಟ್ರೋಲ್ ಬಂಕ್ ಅಕ್ಕಪಕ್ಕ ಬರುತ್ತೆ, ಇಲ್ಲ ಅಂದ್ರೆ KBO ಆಫೀಸ್ ಎದುರುಗಡೆ ಬರುತ್ತೆ. ದಯವಿಟ್ಟು ಬನ್ನಿ, ನಿಮ್ನೆಲ್ಲರನ್ನು ಸಖತ್ ಸೊಪ್ಪು ಅಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ.